Hi, I am Kaviraj from scoringtarget.com. In today's session, we are going to learn classes for all competitive exam. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಈ ಕ್ಲಾಸಸ್ ಬಗ್ಗೆ ಕಲಿತಾ ಇದ್ವಿ. ಈ ಒಂದು ಕ್ಲಾಸಸ್ ಅಂತಕ್ಕಂಥ ಟಾಪಿಕ್ಕು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಆಗಿರ್ಬೋದು ಅಥವಾ ಹೈಸ್ಕೂಲ್ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಸ್ಪೆಷಲ್ ಆಗಿ GPSTR ಮತ್ತು ನಮ್ಮ KRTT ಎಕ್ಸಾಮ್ಗಳಿಗೆ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 1 to 5th ಮತ್ತು 6 to 8 ಟೀಚರ್ನ ಒಂದು ಅಪಾಯಿಂಟ್ಮೆಂಟ್ಗೆ ಸಿಲೆಬಸ್ಸಲ್ಲಿ ಇರ್ತಕ್ಕಂಥ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಹಿಂದಿನ ವಿಡಿಯೋಲ್ಲಿ ಕ್ಲಾಸಸ್ ಅಂದರೆ ಏನು, ಕ್ಲಾಸಸ್ಗಳಲ್ಲಿ ಎಷ್ಟು ಪ್ರಕಾರ ಇವೆ, ಅದರ ರೂಲ್ಸ್ ರೆಗ್ಯುಲೇಷನ್ಸ್ ಮತ್ತು ಎಕ್ಸಾಂಪಲ್ಸನ್ನು ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡಿದರೆ ಮಾತ್ರ ಇವತ್ತಿನ ಈ ವಿಡಿಯೋ ನಿಮ್ಗೆ ಅರ್ಥ ಆಗುತ್ತೆ. ಸೊ ಆ ವಿಡಿಯೋನ ನೋಡಬೇಕಾದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು. ಅಥವಾ ನಮ್ಮ ಯೂಟ್ಯೂಬ್ನಲ್ಲಿ ಕ್ಲಾಸಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಕ್ಲಾಸ್ಗೆ ಸಂಬಂಧಪಟ್ಟಂತೆ ವಿಡಿಯೋ ನೀವು ನೋಡ್ಬೋದು. ಅದನ್ನು ಬೇಸಿಕ್ಕಾಗಿ ನೋಡಿಕೊಂಡ್ರೆ ಇವತ್ತಿನ ವಿಡಿಯೋ ಅರ್ಥ ಆಗುತ್ತೆ. ಇವತ್ತಿನ ವಿಡಿಯೋಲಿ ಕೂಡ ನಾನು ಕ್ಲಾಸ್ ಬಗ್ಗೆ ಸ್ವಲ್ಪ ಲೈಟಾಗಿ ಹೇಳಿ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಸೊ ನೀವೆಲ್ಲ ಕಾಣ್ತಾ ಇದ್ದೀರಾ, ಇವತ್ತು ನಾವು ಕಲಿಸ್ತಾ ಇರೋದು ಯಾವುದು ಟಾಪಿಕ್ ಅಂದರೆ ನೌನ್ ಕ್ಲಾಸ್, ಅಡ್ಜೆಕ್ಟಿವ್ ಕ್ಲಾಸ್ ಮತ್ತು ಆಡ್ವರ್ಬ್ ಕ್ಲಾಸ್. 3 ಕ್ಲಾಸ್ಗಳ ಬಗ್ಗೆ ನಾನು ಡೀಟೇಲ್ ಆದ ಮಾಹಿತಿಯನ್ನು ಕೊಡ್ತೀನಿ. ಸೊ ಮೊದಲನೇದಾಗಿ ನಾವು ಟೈಪ್ಸ್ ಆಫ್ ಕ್ಲಾಸ್, ಅದಕ್ಕಿಂತ ಮುಂಚೆ ಕ್ಲಾಸ್ ಅಂದರೆ ಏನು ಅಂತ ಶಾರ್ಟಾಗಿ ಹೇಳ್ತೀನಿ. ಸ್ಪೆಷಲಾಗಿ ವಿಡಿಯೋ ಇದೆ, ನೋಡ್ಕೋಬೋದು. ಇಲ್ಲಿ ಕೂಡ ಅದು ಹೇಳಿ ಸ್ಟಾರ್ಟ್ ಮಾಡಿದ್ರೆ ನಮಗೆ ಇದು ಅರ್ಥ ಆಗುತ್ತೆ. ಸೊ ಕ್ಲಾಸಸ್ ಅಂದ್ರೇನು? ಕ್ಲಾಸಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಕಂಟೈನ್ಸ್ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಂತ ಹೇಳ್ತೀವಿ. ಕ್ಲಾಸಸ್ ಅಂದರೆ ಪದಗಳ ಒಂದು ಗುಂಪಾಗಿದ್ದು ಅದು ಒಂದು ಕರ್ತೃಪದ ಮತ್ತು ಒಂದು ಕ್ರಿಯಾಪದವನ್ನು ಹೊಂದಿರುತ್ತದೆ ಅಂತ. ಈ ಕ್ಲಾಸಸ್ಗಳಲ್ಲಿ ಎಷ್ಟು ಪ್ರಕಾರ? ಟೈಪ್ಸ್ ಆಫ್ ಕ್ಲಾಸಸ್ ನೋಡಿದಾಗ ಮೇನ್ ಕ್ಲಾಸು ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಅಂತ 2 ಪ್ರಕಾರ ಇರ್ತವೆ. ಮೇನ್ ಕ್ಲಾಸನ್ನು ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕೂಡ ಕರಿತೀವಿ. ಆಮೇಲೆ ಸಬಾರ್ಡಿನೇಟ್ ಕ್ಲಾಸನ್ನು ಡಿಪೆಂಡೆಂಟ್ ಕ್ಲಾಸ್ ಅಂತ ಕೂಡ ಕರಿತೀವಿ. ನಮ್ಗೆ 2 ಹೆಸರು ನೆನಪಿರಬೇಕು, ಡಿಪೆಂಡೆಂಟ್ ಕ್ಲಾಸ್, ಇಂಡಿಪೆಂಡೆಂಟ್ ಕ್ಲಾಸ್. ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಇಷ್ಟು ನೆನಪಿಟ್ಟುಕೊಂಡ್ರೆ ಸಾಕು. ಸೊ ಈ ಏನಿದು ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಅನ್ನೋದ್ರ ಬಗ್ಗೆ ಲೈಟಾಗಿ ಹೇಳ್ತೀನಿ ನೋಡಿ. ನೋಡಿ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಎಕ್ಸಾಂಪಲ್ ನೋಡಿದಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಐ ಸಾ ಅ ವುಮೆನ್ ಹೂ ವಾಸ್ ಕ್ರೈಂಗ್. ನಾನು ಒಬ್ಬ ಮಹಿಳೆಯನ್ನು ಕಂಡೆ, ಅವಳು ಅಳ್ತಾ ಇದ್ದಳು ಅಂತ ಒಂದು ಸೆಂಟೆನ್ಸ್ ಇದೆ. ಇಲ್ಲಿ ನೋಡಿ, ಐ ಸಾ ಅ ವುಮೆನ್ ಅಂತಕ್ಕಂಥ ಒಂದು ಸೆಂಟೆನ್ಸ್ ಏನಿದೆ, ಈ ಒಂದು ಸೆಂಟೆನ್ಸನ್ನು ನಾವು ಮೇನ್ ಕ್ಲಾಸ್ ಅಂತ ಕರಿತೀವಿ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಯಾಕಂದರೆ ಈ ಕ್ಲಾಸಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಐ ಅನ್ನೋದು ಒಂದು ಸಬ್ಜೆಕ್ಟ್ ಇದೆ, ಆಮೇಲೆ ಸಾ ಅನ್ನೋದು ಒಂದು ಮೇನ್ ವರ್ಬ್ ಇದೆ. ಓಕೆನಾ? ಮತ್ತು ಈ ವಾಕ್ಯ ಸ್ವತಂತ್ರವಾದ ವಾಕ್ಯವಾಗಿದೆ, ಅದು ಪೂರ್ಣ ಅರ್ಥ ಕೊಡ್ತಾ ಇದೆ. ಯಾವ ವಾಕ್ಯ ಪೂರ್ಣ ಅರ್ಥ ಕೊಡುತ್ತೋ ಅದನ್ನು ನಾವು ಏನಂತ ಕರಿತೀವಿ? ಮೇನ್ ಕ್ಲಾಸ್ ಅಂತ ಕರಿತೀವಿ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಈಗ ನೋಡಿ, ಈ ಕಡೆ ಒಂದು ಸೆಂಟೆನ್ಸ್ ಇದೆ ನೋಡಿ, ಹೂ ವಾಸ್ ಕ್ರೈಂಗ್. ಇಷ್ಟೇ ಸೆಂಟೆನ್ಸ್ ನಾನು ನೋಡಿದಾಗ ಅಳ್ತಾ ಇರತಕ್ಕಂಥ ಅಥವಾ ಅಷ್ಟೇ ಕೊಡುತ್ತೆ, ಬಟ್ ಪೂರ್ಣ ಅರ್ಥ ಕೊಡ್ತಾ ಇಲ್ಲ, ಕಂಪ್ಲೀಟ್ ಸೆನ್ಸ್ ಕೊಡ್ತಾ ಇಲ್ಲ. ಯಾವ ಸೆಂಟೆನ್ಸ್ ಕಂಪ್ಲೀಟ್ ಮೀನಿಂಗ್ ಕೊಡೋದಿಲ್ವೋ ಅದನ್ನು ನಾವು ಏನಂತ ಕರಿತೀವಿ? ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೀವಿ. ನೋಡಿ, ಮೇನ್ ಕ್ಲಾಸ್ ಸಂಪೂರ್ಣವಾದ ಅರ್ಥ ಕೊಡುತ್ತೆ ಮತ್ತು ಸಬ್ಜೆಕ್ಟ್ ಮತ್ತು ಒಂದು ವರ್ಬ್ ಇರುತ್ತೆ. ಬಟ್ ಡಿಪೆಂಡೆಂಟ್ ಕ್ಲಾಸ್ ಏನಿದೆ ಇದು ಪೂರ್ಣವಾದ ಅರ್ಥ ಕೊಡೋದಿಲ್ಲ, ಇದನ್ನು ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಸಿ ಮೆಟ್ ಅ ಫ್ರೆಂಡ್ ಹೂ ಹೆಲ್ಪ್ಡ್ ಹರ್. ಅವಳು ಒಬ್ಬ ಗೆಳತಿಯನ್ನು ಭೇಟಿಯಾದಳು, ಅವಳಿಗೆ ಹೆಲ್ಪ್ ಮಾಡಿದಂಥ ಗೆಳತಿಯನ್ನು ಭೇಟಿಯಾದಳು. ಸಿ ಮೆಟ್ ಅ ಫ್ರೆಂಡ್ ಅಂತ ಏನು ಒಂದು ಸೆಂಟೆನ್ಸ್ ಇದೆ, ಇದು ಇಂಡಿಪೆಂಡೆಂಟ್ ಕ್ಲಾಸ್ ಅಥವಾ ಮೇನ್ ಕ್ಲಾಸ್. ಯಾಕಂದರೆ ಈ ಒಂದು ಸೆಂಟೆನ್ಸಲ್ಲಿ ಕೂಡ ಸಿ ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಇದೆ, ಇನ್ನು ಮೆಟ್ ಅಂತಕ್ಕಂಥದ್ದು ಒಂದು ಮೇನ್ ವರ್ಬ್ ಇದೆ ಮತ್ತು ಪೂರ್ಣ ಅರ್ಥ ಕೊಡ್ತಾ ಇದೆ. ಇದಕ್ಕೆ ಯಾವುದೇ ಮತ್ತೊಂದು ವಾಕ್ಯದ ಸಪೋರ್ಟ್ ಬೇಕಾಗಿಲ್ಲ. ಬಟ್ ನೋಡಿ, ಹೂ ಹೆಲ್ಪ್ಡ್ ಹರ್, ಅವಳನ್ನು ಸಹಾಯ ಮಾಡಿದ ಅಷ್ಟೇ ಹೇಳ್ತಾ ಇದೆ, ಅವಳನ್ನು ಸಹಾಯ ಮಾಡಿದ, ಇದು ಪೂರ್ಣ ಅರ್ಥ ಕೊಡ್ತಾ ಇಲ್ಲ. ಸೊ ಈ ಸೆಂಟೆನ್ಸನ್ನು ನಾವು ಏನು ಕರಿತೀವಿ? ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೀವಿ, ಸಬಾರ್ಡಿನೇಟ್ ಕ್ಲಾಸ್. ಸೊ ನಿಮ್ಗೆ ಈಗ ಕ್ಲಾಸ್ ಅಂದ್ರೇನು, ಕ್ಲಾಸಲ್ಲಿ ಎಷ್ಟು ಪ್ರಕಾರ ಇವೆ, ಮೇನ್ ಕ್ಲಾಸ್ ಅಂದ್ರೇನು, ಸಬಾರ್ಡಿನೇಟ್ ಕ್ಲಾಸ್ ಅಂದ್ರೆ ಎಕ್ಸಾಂಪಲ್ ತಿಳ್ಕೊಂಡ್ವಿ. ನಾವೀಗ ಮುಖ್ಯವಾದ ವಿಷಯವನ್ನು ಕಲಿಬೇಕಾಗಿದೆ. ಇವತ್ತಿನ ಮುಖ್ಯವಾದ ವಿಷಯ ಯಾವುದು? ನೌನ್ ಕ್ಲಾಸ್ ಅಂದ್ರೇನು, ಅಡ್ಜೆಕ್ಟಿವ್ ಕ್ಲಾಸ್ ಅಂದ್ರೇನು ಮತ್ತು ಆಡ್ವರ್ಬ್ ಕ್ಲಾಸ್ ಅಂದರೆ ಏನು. ಈ 3 ಕ್ಲಾಸ್ಗಳು ಎದುರಾಗಿ ಬರ್ತವೆ ಅಂದರೆ ಸಬಾರ್ಡಿನೇಟ್ ಕ್ಲಾಸಲ್ಲಿ ಬರುತ್ತೆ. ಸಬಾರ್ಡಿನೇಟ್ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಅಂದರೆ ಈ 2 ಸೆಂಟೆನ್ಸ್ ಏನಿವೆ, ಇದು ಹೂ ವಾಸ್ ಕ್ರೈಂಗ್ ಮತ್ತು ಹೂ ಹೆಲ್ಪ್ಡ್ ಹರ್ ಅಂತ ಏನಿದೆ ಸಬಾರ್ಡಿನೇಟ್ ಕ್ಲಾಸ್ ಇದೆ, ಈ ಕ್ಲಾಸ್ಗೆ ಬರ್ತಕ್ಕಂಥ ಒಂದು ಪ್ರಕಾರ. ಅಂದರೆ ಕ್ಲಾಸಲ್ಲಿ 2 ಪ್ರಕಾರ ಅಂತ ಗೊತ್ತಾಯಿತು, ಒಂದು ಮೇನ್ ಕ್ಲಾಸ್, ಒಂದು ಸಬಾರ್ಡಿನೇಟ್ ಕ್ಲಾಸ್. ಈ ಸಬಾರ್ಡಿನೇಟ್ ಕ್ಲಾಸ್ ಏನಿದೆ ಎರಡನೇದು, ಇದರಲ್ಲಿ ಮತ್ತೆ 3 ಪ್ರಕಾರ ಬರುತ್ತೆ. ಯಾವುದಂದರೆ
ಒಂದು ನೌನ್ ಕ್ಲಾಸ್, ಎರಡನೇದು ಅಡ್ಜೆಕ್ಟಿವ್ ಕ್ಲಾಸ್, ಮೂರನೇದು ಆಡ್ವರ್ಬ್ ಕ್ಲಾಸ್. ಇದು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಮೂರರ ಮೇಲೆ ಕೇಳ್ತಾರೆ. ಅದು ಸ್ಪೆಷಲಾಗಿ GPSTR ಮತ್ತು KRTETಗೆ ಸಂಬಂಧಪಟ್ಟಂತೆ. ನೌನ್ ಕ್ಲಾಸ್ ಅಂದ್ರೇನು, ಅದರ ಎಕ್ಸಾಂಪಲ್. ಅಡ್ಜೆಕ್ಟಿವ್ ಕ್ಲಾಸ್ ಅಂದ್ರೇನು, ಅದರ ಎಕ್ಸಾಂಪಲ್. ಮತ್ತು ಆಡ್ವರ್ಬ್ ಕ್ಲಾಸ್ ಅಂದ್ರೇನು, ಅದರ ಎಕ್ಸಾಂಪಲನ್ನು ಈಗ ನಾವು ಡೀಟೇಲ್ ಆಗಿ ಕಲಿಯೋಣ. ಈಗಾಗಲೇ ನಿಮ್ಗೆ ಗೊತ್ತಿದೆ ನೌನ್ ಅಂದ್ರೇನು, ಅಡ್ಜೆಕ್ಟಿವ್ ಅಂದ್ರೇನು, ಆಡ್ವರ್ಬ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ನಮ್ಮ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನೌನ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ, ಅಡ್ಜೆಕ್ಟಿವ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ, ಆಡ್ವರ್ಬ್ ಬೈ ಕವಿರಾಜ್ ಸರ್ ಸರ್ಚ್ ಮಾಡಿ. ಇಂಡಿವಿಜುವಲ್ ಆದ ವಿಡಿಯೋ ಸಿಗುತ್ತೆ, ಅಲ್ಲಿ ಡೀಟೇಲ್ ಆಗಿ ಕಲ್ತ್ಕೋಬೋದು. ಓಕೆ, ನಾವೀಗ ಫಸ್ಟ್ ಏನು ಕಲಿಯೋಣ ಅಂದರೆ ನೌನ್ ಕ್ಲಾಸ್ ಅಂದ್ರೇನು ಕಲಿಯೋಣ. ಆ ನಂತರ ಅಡ್ಜೆಕ್ಟಿವ್ ಮತ್ತು ಆಡ್ವರ್ಬನ್ನು ನೋಡೋಣ. ಓಕೆ, ಲೆಟ್ಸ್ ಸಿ ವಾಟ್ ಈಸ್ ನೌನ್ ಕ್ಲಾಸ್. ನಾವೀಗ ನೌನ್ ಕ್ಲಾಸನ್ನು ಕಲಿಯೋಣ. ಒಂದನೇದ್ದು, ಅ ನೌನ್ ಕ್ಲಾಸ್ ಫಂಕ್ಷನ್ಸ್ ಆ್ಯಸ್ ಅ ನೌನ್ ಇನ್ ಅ ಸೆಂಟೆನ್ಸ್. ಅಂದರೆ ಒಂದು ವಾಕ್ಯದಲ್ಲಿ ಯಾವ ಪದಗಳ ಗುಂಪು ಒಂದು ನಾಮಪದವನ್ನು ಪ್ರತಿನಿಧಿಸುತ್ತೆ ಅದನ್ನು ನಾವು ನೌನ್ ಕ್ಲಾಸ್ ಅಂತ ಕರಿತೀವಿ. ಇಲ್ಲಿ ನೌನ್ ಅಂದರೆ ಕೇವಲ ಒಂದು ಪದ ಇರೋದಿಲ್ಲ, ಪದಗಳ ಗುಂಪು ಇರುತ್ತೆ ಅಂತಕ್ಕಂಥದ್ದು ನಾವು ನೆನಪಿಟ್ಕೋಬೇಕು. ಸೊ ಯಾವ ಪದಗಳನ್ನು ನಾವು ನೌನ್ ಕ್ಲಾಸ್ ಆಗಿ ಬಳಸ್ತೀವಿ ಕಾಮನ್ ಆಗಿ ಅಂದರೆ ದಟ್ ಆಗಿರ್ಬೋದು, ವಾಟ್ ಆಗಿರ್ಬೋದು, ಹೂಮ್, ಹೌ, ಹೂಮ್ ಎವರ್, ಇನ್ನೂ ಸಾಕಷ್ಟು ಪದ ಇವೆ. ಬಟ್ ಮ್ಯಾಕ್ಸಿಮಮ್ ಎಕ್ಸಾಮ್ಗಳಲ್ಲಿ ಯಾವುದು ಕೇಳ್ಬೋದು ಮತ್ತು ಯಾವ ಪದಗಳು ಇಂಪಾರ್ಟೆಂಟ್ ಇವೆ ಅಂತಕ್ಕಂಥದ್ದು ಅವುಗಳನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಈ ದ್ಯಾಟ್, ವಾಟ್, ಹೂ, ಹೌ, ಹೂಮ್ ಎವರ್ಗಳನ್ನು ಯಾವ ಥರ ಸೆಂಟೆನ್ಸಲ್ಲಿ ಬಳಸ್ತಾರೆ ನೋಡಿ. ಎಕ್ಸಾಂಪಲ್ ನಂಬರ್ 1, ಐ ನೋ ದ್ಯಾಟ್ ರಾಜು ವಿಲ್ ನಾಟ್ ಕಮ್. ನನಗೆ ಗೊತ್ತಿದೆ ರಾಜು ಬರೋದಿಲ್ಲ ಅಂತ. ನೋಡಿ, ಇಲ್ಲಿ ದ್ಯಾಟ್ ಅನ್ನೋದು ಏನಾಗುತ್ತೆ, ಸಬಾರ್ಡಿನೇಟ್ ಕಂಜೆಕ್ಷನ್ ಆಗಿ ಇಲ್ಲಿ ನಾವು ಬಳಸ್ತೀವಿ, ಆ್ಯಸ್ ಎ ಕಂಜೆಕ್ಷನ್ ಆಗಿ ಬಳಸ್ತೀವಿ. ನನಗೆ ಗೊತ್ತಿದೆ ರಾಜು ಬರೋದಿಲ್ಲ ಅಂತ. ಸೊ ಈ ದ್ಯಾಟ್ ಹಿಡ್ಕೊಂಡು ದ್ಯಾಟ್ ರಾಜು ವಿಲ್ ನಾಟ್ ಕಮ್ ಅನ್ನೋದು ಏನಿದೆ, ಇದು ಈ ಸೆಂಟೆನ್ಸ್ ಏನಿದೆ ಇದು ದಿಸ್ ಈಸ್ ಅಂದರೆ ಇದನ್ನು ಹಿಡ್ಕೊಂಡು ಕಂಪ್ಲೀಟಾಗಿ ನಾವು ಇದನ್ನು ಏನಂತ ಕರಿತೀವಿ ಅಂದರೆ ನೌನ್ ಕ್ಲಾಸ್ ಅಂತ ಕರಿತೀವಿ. ದ್ಯಾಟ್ ರಾಜು ವಿಲ್ ನಾಟ್ ಕಮ್ ಅನ್ನೋದು ನೌನ್ ಆಗುತ್ತೆ. ಇಡೀ ಒಂದು ಪದಗಳ ಗುಂಪು ನಾಮಪದ ಆಗುತ್ತೆ. ನೋಡಿ ಹೇಗೆ, ನನಗೆ ಗೊತ್ತಿದೆ, ಯಾರ ಬಗ್ಗೆ ಗೊತ್ತಿದೆ, ರಾಜು ವಿಲ್ ನಾಟ್ ಕಮ್, ರಾಜು ಬರೋದಿಲ್ಲ ಅಂತ ನನಗೆ ಗೊತ್ತಿದೆ. ದಿಸ್ ಈಸ್ ದ ಸಬ್ಜೆಕ್ಟ್ ಆ್ಯಂಡ್ ದಿಸ್ ಇಸ್ ಟೋಟಲಿ ನೌನ್ ಕ್ಲಾಸ್. ಇನ್ನೊಂದು ಎಕ್ಸಾಂಪಲ್, ದೇ ಆಸ್ಕ್ಡ್ ಹಿಮ್ ವಾಟ್ ಹಿ ಲೈಕ್ಸ್. ಅವರು ಅವನಿಗೆ ಕೇಳ್ತಾರೆ ನನಗೆ ಏನು ಇಷ್ಟ ಇದೆ ಅಂತ. ಇಲ್ಲಿ ನೋಡಿ, ವಾಟ್ ಅನ್ನೋದು ಕೂಡ ನಾವು ಇಲ್ಲಿ ಸೆಂಟೆನ್ಸಲ್ಲಿ ಬಳಸ್ಕೊಂಡಿವಿ. ನಾವು ಒಂದು ದ್ಯಾಟ್ ಎಕ್ಸಾಂಪಲ್ ನೋಡಿದ್ವಿ, ಒಂದು ವಾಟ್ ಸಂಬಂಧಪಟ್ಟಂತೆ. ಈ ವಾಟ್ ಅನ್ನೋದು ಕೂಡ ನಮಗೆ ನೌನ್ ಕ್ಲಾಸ್ ಆಗಿ ಇಲ್ಲಿ ನಾವು ಕಂಜೆಕ್ಷನ್ ಆಗಿ ಬಳಸ್ತಾ ಇದ್ದೀವಿ. ಯಾರ ಬಗ್ಗೆ ಹೇಳ್ತಾ ಇದೆ ಅಂದರೆ ನಾಮಪದದ ಬಗ್ಗೆ ಹೇಳ್ತಾ ಇರುತ್ತೆ. ಇಲ್ಲಿ ಮೇಲ್ಗಡೆ ಕೂಡ ಒಂದು ನಾಮಪದದ ಬಗ್ಗೆ ಹೇಳ್ತಾ ಇದ್ದಾರೆ. ಇವನಿಗೆ ಯಾರು ಗೊತ್ತಿದ್ದಾರೆ, ನನಗೆ ಯಾರು ಗೊತ್ತಿದ್ದಾರೆ, ರಾಜು ಅಂತಕ್ಕಂಥ ಸಬ್ಜೆಕ್ಟ್ ಗೊತ್ತಿದೆ, ನೌನ್ ಗೊತ್ತಿದೆ. ಇಲ್ಲಿ ನೋಡಿ, ದೇ ಆಸ್ಕ್ಡ್ ಹಿಮ್ ವಾಟ್ ಹಿ ಲೈಕ್ಸ್. ಅವರು ಅವನನ್ನು ಕೇಳಿದ್ರು. ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅವರು, ಅವನ ಬಗ್ಗೆ. ಇಲ್ಲಿ ಕೂಡ ಅದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದೆ, ನೌನ್ ಬಗ್ಗೆ ಮಾತಾಡ್ತಾ ಇದೆ. ಸೊ ದ ಹೋಲ್ ಸೆಂಟೆನ್ಸ್ ಈಸ್, ಇದಕ್ಕೆ ನಾವೇನು ಕರಿತೀವಿ, ನೌನ್ ಕ್ಲಾಸ್ ಅಂತ ಕರಿತೀವಿ. ಥರ್ಡ್, ಮೈ ಟೀಚರ್ ನೋ, ನನ್ನ ಶಿಕ್ಷಕರಿಗೆ ಗೊತ್ತಿದೆ, ಹೂ ವಿಲ್ ಡೂ ದಿಸ್, ನನ್ನ ಶಿಕ್ಷಕರಿಗೆ ಗೊತ್ತಿದೆ ಈ ಕೆಲಸವನ್ನು ಯಾರು ಮಾಡ್ತಾರೆ ಅಂತ. ಎಸ್, ಇಲ್ಲಿ ಹೂ ಅನ್ನು ನಾವು ಕಂಜೆಕ್ಷನ್ ಆಗಿ ಬಳಸಿದ್ವಿ. ಹೂ ವಿಲ್ ಡೂ ದಿಸ್ ಅನ್ನೋದು ಏನಾಗುತ್ತೆ, ನೌನ್ ಕ್ಲಾಸ್ ಆಗುತ್ತೆ. ಇದು ಯಾರ ಬಗ್ಗೆ ಮಾತಾಡ್ತಿದೆ ಅಂದರೆ ಈ ನನ್ನ ಶಿಕ್ಷಕರಿಗೆ ಯಾರ ಬಗ್ಗೆ ಗೊತ್ತಿದೆ ನೋಡಿ, ಅವ್ರ ಬಗ್ಗೆ ಮಾತಾಡ್ತಾ ಇದೆ. ಅಂದರೆ ಒಂದು ನೌನ್ ಬಗ್ಗೆ ಮಾತಾಡ್ತಾ ಇದೆ. ಸೊ ದಿಸ್ ಈಸ್ ಅ ನೌನ್ ಕ್ಲಾಸ್. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 4, ಯುವರ್ ಅಚೀವ್ಮೆಂಟ್ ಡಿಪೆಂಡ್ಸ್ ಆನ್ ಹೌ ಯು ಸ್ಟಡಿ. ನಿಮ್ಮ ಒಂದು ಸಾಧನೆ ನೀವು ಹೇಗೆ ಓದ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ಯುವರ್ ಅಚೀವ್ಮೆಂಟ್ ಡಿಪೆಂಡ್ಸ್ ಆನ್ ಹೌ ಯು ಸ್ಟಡಿ. ಇಲ್ಲಿ ಕೂಡ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದೆ. ಎಸ್, ಸೊ ದ್ಯಾಟ್ ಈಸ್ ವೈ ಇಲ್ಲಿ ನಾವು ಹೌ ಹಿಡ್ಕೊಂಡಿದ್ದೇನು ಸೆಂಟೆನ್ಸೇ, ಹೌ ಯು ಸ್ಟಡಿ ಅನ್ನೋದು ನೌನ್ ಕ್ಲಾಸ್ ಆಗುತ್ತೆ. ಅಂದರೆ ಒಟ್ಟಾಗಿ ಈ ಕೊನೆಗೆ ಬರ್ತಕ್ಕಂಥ ಸೆಂಟೆನ್ಸ್ಗಳು ಕೆಲವೊಂದು ಸಲ ಮಧ್ಯದಲ್ಲಿ ಕೂಡ ಬರ್ಬೋದು ಅಥವಾ ಬಿಗಿನಿಂಗಲ್ಲಿ ಕೂಡ ಬರ್ಬೋದು. ಸೊ ಬಂದಾಗ ಅದು ನೌನ್ ಬಗ್ಗೆ ಮಾತಾಡ್ತಿತ್ತು ಅಥವಾ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿತ್ತು ಅಂದರೆ ನಾವು ಏನು ಹೇಳ್ತೀವಿ ಅಂದರೆ ದಟ್ ಈಸ್ ನೌನ್ ಕ್ಲಾಸ್. ಅದು ನೌನ್ ಬಗ್ಗೆ ಮಾತಾಡುತ್ತೆ. ಅದೇ ಥರ ಅಡ್ಜೆಕ್ಟಿವ್ ನೋಡಿದಾಗ ಅದು ಸಬ್ಜೆಕ್ಟ್ನ ಒಂದು ವಿಶೇಷ ಗುಣ ಬಗ್ಗೆ ಮಾತಾಡ್ತಿರುತ್ತೆ. ಆಡ್ವರ್ಬ್ ಬಂದರೆ ಆ ಸಬ್ಜೆಕ್ಟು ಏನು ಮಾಡ್ತಾ ಇದೆ, ಯಾವ ಥರ ಮಾಡ್ತಾ ಇದೆ ಅನ್ನೋದ್ರ ಆ್ಯಕ್ಷನ್ ಬಗ್ಗೆ ಹೇಳುತ್ತೆ. ಸೊ ಇಷ್ಟು ನಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. 5th ಎಕ್ಸಾಂಪಲ್ ನೋಡಿ, ತರುಣ್ ಕ್ಯಾನ್ ಇನ್ವೈಟ್ ಹೂಮ್ ಎವರ್ ಹಿ ಚೂಸಸ್. ತರುಣ್ ಯಾರಿಗೆ ಇನ್ವೈಟ್ ಮಾಡ್ತಂದರೆ ಅವರಿಗೆ ಅವನು ಯಾರ್ಯಾರಿಗೆ ಆಯ್ಕೆ ಮಾಡ್ಕೋತಾನೋ ಅವರನ್ನೇ ಮಾತ್ರ ಇನ್ವೈಟ್ ಮಾಡ್ತಾನೆ. ಹೂಮ್ ಎವರ್ ಹಿ ಚೂಸಸ್. ತರುಣಿಗೆ ಯಾರಿಗೆ ಬೇಕೋ, ತರುಣು ತನಗೆ ಯಾರ್ಯಾರಿಗೆ ಬೇಕೋ ಅವರನ್ನು ಮಾತ್ರ ಇನ್ವೈಟ್ ಮಾಡ್ತಾ ಇದ್ದಾನೆ. ಸೊ ಈ ಹೂಮ್ ಎವರ್ ಅನ್ನೋದು ಕೂಡ ನಾವಿಲ್ಲಿ ಆ್ಯಸ್ ಎ
ಸಬಾರ್ಡಿನೇಟ್ ಕಂಜಕ್ಷನ್ ಆಗಿ ಬಳಸ್ತಾ ಇದ್ದೀವಿ. ಇಲ್ಲಿ ಹೂಮ್ ಎವರ್ ಹಿ ಚೂಸಸ್ ಅನ್ನೋದು ನೌನ್ ಕ್ಲಾಸ್ ಆಗುತ್ತೆ. ಸೊ ನಾವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಟೋಟಲಾಗಿ ಏನಂದರೆ ಯಾವೊಂದು ಪದಗಳ ಗುಂಪು ಕ್ಲಾಸ್ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇರುತ್ತೋ ದ್ಯಾಟ್ ಈಸ್ ನೌನ್ ಕ್ಲಾಸ್. ಓಕೆ, ಇದು ಒಂದು. ಈಗ ನಾವು ಎರಡನೇದು ಕಲಿಯೋಣ, ಯಾವುದು? ಅಡ್ಜೆಕ್ಟಿವ್ ಕ್ಲಾಸ್. ಓಕೆ, ಲೆಟ್ಸ್ ಸಿ. ಓಕೆ, ನಾವೀಗ ಎರಡನೇದು ಅಡ್ಜೆಕ್ಟಿವ್ ಕ್ಲಾಸ್ ಅಂದರೆ ಏನು ಮತ್ತು ಅದಕ್ಕೆ ಯಾವ ಥರ ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕು ಅಂತ ಮತ್ತು ಎಕ್ಸಾಮ್ಗಳಲ್ಲಿ ಯಾವ ಥರ ಕೇಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅಡ್ಜೆಕ್ಟಿವ್ ಕ್ಲಾಸ್ ಅಂದರೆ ಏನು? ವಾಟ್ ಈಸ್ ಅನ್ ಅಡ್ಜೆಕ್ಟಿವ್ ಕ್ಲಾಸ್? ಆ್ಯನ್ ಅಡ್ಜೆಕ್ಟಿವ್ ಕ್ಲಾಸ್ ಫಂಕ್ಷನ್ಸ್ ಆ್ಯಸ್ ಅನ್ ಅಡ್ಜೆಕ್ಟಿವ್ ಇನ್ ದ ಸೆಂಟೆನ್ಸ್. ಅಂದರೆ ಒಂದು ವಾಕ್ಯದಲ್ಲಿ ಯಾವ ಪದಗಳ ಗುಂಪು ಒಂದು ವಿಶೇಷಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅದನ್ನು ಅಡ್ಜೆಕ್ಟಿವ್ ಆಫ್ ಕ್ಲಾಸ್ ಅಥವಾ ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಕರಿತೀವಿ. ದಿಸ್ ಕ್ಲಾಸ್ ಈಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಆರ್ ಮಾಡಿಫೈ ನೌನ್ ಆರ್ ಪ್ರನೌನ್. ಈ ಒಂದು ಅಡ್ಜೆಕ್ಟಿವ್ ಕ್ಲಾಸನ್ನು ಎದಕ್ಕೆ ಬಳಸ್ತೀವಿ ಅಂದರೆ ನಾಮಪದ ಅಥವಾ ಸರ್ವನಾಮಪದವನ್ನು ವರ್ಣಿಸುವ ಸಲುವಾಗಿ ಅಥವಾ ಮಾಡಿಫೈ ಮಾಡೋ ಸಲುವಾಗಿ ಬಳಸ್ತೀವಿ. ಅಂದರೆ ನೌನ್ ಹೇಗಿದೆ, ಪ್ರನೌನ್ ಹೇಗಿದೆ, ಅದರ ಗುಣವಿಶೇಷಣಗಳ ಬಗ್ಗೆ ಹೇಳದೆ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ನಿಮ್ಗೆ ಆಗಲೇ ಗೊತ್ತಿದೆ ಅಡ್ಜೆಕ್ಟಿವ್ ಅಂದರೆ ಏನು? ನಾಮಪದ ಅಥವಾ ಸರ್ವನಾಮಪದವನ್ನು ಪರಿವರ್ತನೆ ಮಾಡೋದು ಅಥವಾ ಅದರ ವಿಶೇಷ ಗುಣಗಳ ಬಗ್ಗೆ ಒತ್ತಿ ಹೇಳ್ತಕ್ಕಂಥ ಒಂದು ಪದಗಳನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಹೌದಾ? ಸೊ ಅಷ್ಟು ಕಾನ್ಸೆಪ್ಟ್ ಗೊತ್ತಿದ್ದರೆ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಅದು ನಾಮಪದ ಅಥವಾ ಸರ್ವನಾಮಪದ ನೌನ್ ಆರ್ ಪ್ರನೌನನ್ನು ಡಿಸ್ಕ್ರೈಬ್ ಮಾಡಬೇಕು ಅಥವಾ ಅದರ ಬಗ್ಗೆ ವಿಶೇಷವಾದ ಏನಾದರೂ ಹೇಳಿದ್ರೆ ದ್ಯಾಟ್ ಈಸ್ ಅಡ್ಜೆಕ್ಟಿವ್ ಕ್ಲಾಸ್. ನೋಡಿ, ಸೆಂಟೆನ್ಸ್ ನೋಡಿದಾಗ ನಮಗೆ ಎಕ್ಸಾಂಪಲ್ ನೋಡಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ ನಂಬರ್ 1, ಸಿ ಈಸ್ ದ ಓನ್ಲಿ ಗರ್ಲ್ ದ್ಯಾಟ್ ಕ್ಯಾನ್ ಸಿಂಗ್ ವೆಲ್. ಇಲ್ಲಿ ದ್ಯಾಟ್ ಅನ್ನೋದು ನಾವು ಕಂಜಕ್ಷನ್ ಆಗಿ ಬಳಸ್ತೀವಿ. ದ್ಯಾಟ್ ಕ್ಯಾನ್ ಸಿಂಗ್ ವೆಲ್ ಅನ್ನೋದು ಅಡ್ಜೆಕ್ಟಿವ್ ಕ್ಲಾಸ್ ಆಗುತ್ತೆ. ಯಾಕೆ ಅಡ್ಜೆಕ್ಟಿವ್ ಕ್ಲಾಸ್ ಆಗುತ್ತೆ ಅಂದರೆ ಈ ಸಿ ಅಂತಕ್ಕಂಥ ಒಂದು ಪ್ರನೌನ್ ಬಗ್ಗೆ ಅದು ಹೇಳ್ತಾ ಇದೆ. ಏನಂತ? ಅವಳು ಹೇಗಿದ್ದಾಳೆ? ಸಿ ಈಸ್ ದ ಓನ್ಲಿ ಗರ್ಲ್, ಅವಳು ಕೇವಲ ಹುಡುಗಿ. ಹೇಗಿದ್ದಾಳೆ ಅಂದರೆ ದ್ಯಾಟ್ ಕ್ಯಾನ್ ಸಿಂಗ್ ವೆಲ್, ಅವಳು ತುಂಬ ಚೆನ್ನಾಗಿ ಹಾಡ್ತಾಳೆ. ಅಂದರೆ ಈ ಸಬ್ಜೆಕ್ಟ್ ಬಗ್ಗೆ ಅಂದರೆ ಈ ಒಂದು ಪ್ರನೌನ್ ಬಗ್ಗೆ ಅದು ಹೇಳ್ತಾ ಇದೆ. ಅವಳು ಹೇಗಿದ್ದಾಳೆ ಅಂದರೆ ತುಂಬ ಚೆನ್ನಾಗಿ ಹಾಡ್ತಾಳೆ, ಅವಳ ವಿಶೇಷವಾದ ಕ್ವಾಲಿಟಿ. ದ್ಯಾಟ್ ಈಸ್ ವೈ ದ್ಯಾಟ್ ಕ್ಯಾನ್ ಸಿಂಗ್ ವೆಲ್ ಅನ್ನೋದು ಅಡ್ಜೆಕ್ಟಿವ್ ಕ್ಲಾಸ್ ಆಗುತ್ತೆ. ನಾವು ಲುಕ್ ಎಟ್ ದ ಸೆಕೆಂಡ್ ಎಕ್ಸಾಂಪಲ್. ದಿಸ್ ಈಸ್ ದ ಸಿಟಿ ವೇರ್ ಐ ಸ್ಟಡಿಡ್. ಈ ಪಟ್ಟಣದಲ್ಲಿ ನಾನು ಅಭ್ಯಾಸ ಮಾಡಿದ್ದೆ. ನೋಡಿ, ನಾವು ಯಾವುದೋ ಒಂದು ಊರಲ್ಲಿ ಅಥವಾ ಯಾವುದೋ ಸಿಟಿಯಲ್ಲಿ ಅಭ್ಯಾಸವನ್ನು ಸ್ಟಡಿ ಮಾಡಿ ಎಲ್ಲೋ ಜಾಬ್ ಮಾಡೋಕ್ಕೆ ಬಂದಿರ್ತೀವಿ. ನಾವು ಹೇಳ್ತೀವಿ ನೋಡಿ, ಯಾವಾಗೋ ಹೋದಾಗ ನಾನು ಈ ಸಿಟಿಯಲ್ಲಿ ನಾನು ಎಜುಕೇಷನ್ ಮುಗಿಸಿದ್ದೀನಿ ಅಂತ ಹೇಳ್ತೀವಲ್ಲ, ದ್ಯಾಟ್ ಈಸ್ ದಿಸ್ ಇಸ್ ದ ಸಿಟಿ. ಒಂದು ಪ್ಲೇಸ್ ಬಗ್ಗೆ ಹೇಳ್ತಾ ಇದೆ, ಪ್ಲೇಸ್ ಆಫ್ ಅಡ್ಜೆಕ್ಟಿವ್ ಬಗ್ಗೆ. ವೇರ್ ಐ ಸ್ಟಡಿಡ್, ವೇರ್ ಅನ್ನೋದು ಕಂಜಕ್ಷನ್ ಬಳಸ್ತೀವಿ. ಈ ಇಡೀ ಸೆಂಟೆನ್ಸ್ ಏನಾಗುತ್ತೆ? ಅಡ್ಜೆಕ್ಟಿವ್ ಕ್ಲಾಸ್ ಆಗುತ್ತೆ. ಯಾವ ಪ್ಲೇಸ್ ಬಗ್ಗೆ ಮಾತಾಡ್ತಿದ್ದೀವಿ? ಸಿಟಿ ಬಗ್ಗೆ ಮಾತಾಡ್ತಿದ್ದೀವಿ. ಆ ಸಿಟಿಲಿ ನಾನು ಅಭ್ಯಾಸ ಮಾಡಿದಂತಾನೆ ಸಿಟಿ, ಅಭ್ಯಾಸ ಮಾಡಿದ ಸಿಟಿ ಬಗ್ಗೆ. ಸೊ ಅದು ಪ್ಲೇಸ್ ಬಗ್ಗೆ ವರ್ಣನೆ ಮಾಡಿ ಹೇಳ್ತಾ ಇದ್ವಿ. ದಿಸ್ ಈಸ್ ದ ಸಿಟಿ. ಓಕೆ, ನೆಕ್ಸ್ಟ್ ಥರ್ಡ್, ಹೀ ಈಸ್ ದ ಮ್ಯಾನ್ ಹೂ ಹ್ಯಾಸ್ ಪರ್ಫಾರ್ಮ್ಡ್ ವೆಲ್. ಈ ವ್ಯಕ್ತಿ ಏನಿದ್ದಾನೆ ಈತನೇ ಒಳ್ಳೆ ರೀತಿ ಪರ್ಫಾರ್ಮನ್ನು ಮಾಡಿದ್ದ, ಒಳ್ಳೆ ರೀತಿ ಪ್ರದರ್ಶನವನ್ನು ನೀಡಿದ್ದ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಹೂ ಅಂತಕ್ಕಂಥದ್ದು ಕೂಡ ನಾವು ಏನು ಬಳಸ್ತೀವಿ ಅಂದರೆ ಆ್ಯಸ್ ಎ ಅಡ್ಜೆಕ್ಟಿವ್ ಆಗಿ ಬಳಸ್ತೀವಿ. ನೋಡಿ, ನಮಗೆ ನೌನ್ ಕ್ಲಾಸಲ್ಲಿ ಕೂಡ ದ್ಯಾಟ್ ಬಂದಿತ್ತು, ಹೂ ಬಂದಿತ್ತು, ವೇರ್ ಬಂದಿತ್ತು. ಬಟ್ ಅಲ್ಲಿ ನಾವು ನಾಮಪದದ ಬಗ್ಗೆ, ಸಬ್ಜೆಕ್ಟ್ ಬಗ್ಗೆ ನಾವು ಆ ಥರ ಹೇಳ್ತಾ ಇದ್ದೀವಿ, ವರ್ಣನೆ ಮಾಡಿ ಹೇಳ್ತಾ ಇರಲಿಲ್ಲ, ಕೇವಲ ನಾಮಪದ ಅದ ಬಗ್ಗೆ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ನಾಮಪದ ಅನ್ನೋಕ್ಕಿಂತ ನಾವು ನೌನ್ ಬಗ್ಗೆ ಮತ್ತು ಪ್ರನೌನ್ ಬಗ್ಗೆ ವಿಶೇಷವಾದ ಗುಣವನ್ನು ಹೇಳ್ತಾ ಇರ್ತೀವಿ. ಇಲ್ಲಿ ಏನಿರ್ತದೆ ಅಂದರೆ ಈ ವ್ಯಕ್ತಿ ಹೇಗಿದ್ದಾನೆ ಅಂದರೆ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ವ್ಯಕ್ತಿ. ಎಸ್, ಅದಕ್ಕಾಗಿ ಹೂ ಹ್ಯಾಸ್ ಪರ್ಫಾರ್ಮ್ಡ್ ವೆಲ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅಡ್ಜೆಕ್ಟಿವ್ ಕ್ಲಾಸ್. ಫೋರ್ತ್, ಗೀತಾ ಹ್ಯಾಸ್ ಲಾಸ್ಟ್ ದ ಮೊಬೈಲ್ ವಿಚ್ ಯು ಗೇವ್ ಹರ್ ಎಸ್ಟರ್ಡೇ. ಗೀತಾ ತನ್ನ ಮೊಬೈಲನ್ನು ನಿನ್ನೆ ನೀನು ಕೊಟ್ಟಂಥ ಮೊಬೈಲನ್ನು ಗೀತಾ ಕಳೆದುಕೊಂಡಿದ್ದಾಳೆ. ನೋಡಿ, ಎದ್ರ ಬಗ್ಗೆ ಹೇಳ್ತಾ ಇದೆ ಅಂದರೆ ಇಲ್ಲಿ ಒಂದು ಸಬ್ಜೆಕ್ಟನ್ನು ಅಥವಾ ಅಂದರೆ ಒಂದು ನೌನನ್ನು ಪ್ರನೌನನ್ನು ವರ್ಣನೆ ಮಾಡ್ತದೆ. ಗೀತಾ ಕಳ್ಕೊಂಡಳು. ಹೌದಾ? ಕಳ್ಕೊಂಡಂಥ ಮೊಬೈಲ್ ಯಾವುದು ಅಂದರೆ ನೀನು ಕೊಟ್ಟಂಥ ಮೊಬೈಲ್. ಈ ಗೀತನ ಒಂದು ಮೊಬೈಲ್ ಕಳ್ಕೊಂಡಿದ್ರ ಬಗ್ಗೆ ಇಲ್ಲಿ ಒಂದು ಮಾತಾಡ್ತಿದೆ. ಸೊ ಇಲ್ಲಿ ವಿಚ್ ಅಂತಕ್ಕಂಥ ಹಿಡ್ಕೊಂಡು ಈ ಇಡೀ ಸೆಂಟೆನ್ಸ್ನ ಏನಂತೀವಿ? ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಹೇಳ್ತೀವಿ. ಫಿಫ್ತ್ ಒನ್, ಟೀಚರ್ ಟೋಲ್ಡ್ ಅಸ್ ದ ರೀಸನ್ ವೈ ವಿ ಸ್ಟಡಿ ಗ್ರಾಮರ್. ಶಿಕ್ಷಕರು ನಮಗೆ ಗ್ರಾಮರ್ ಯಾಕೆ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು. ಟೀಚರ್ ಟೋಲ್ಡ್ ಅಸ್ ರೀಸನ್, ದ ರೀಸನ್
ಕಾರಣದ ಬಗ್ಗೆ, ರೀಸನ್ ಆಫ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಲ್ಲ. ಯಾವ ರೀಸನ್? ಗ್ರಾಮರ್ ಬಗ್ಗೆ ಹೇಳಿದ್ರು ಟೀಚರ್ ಟೋಲ್ಡ್ ಅಸ್ ದ ರೀಸನ್ ವೈ ವಿ ಸ್ಟಡಿ ಗ್ರಾಮರ್. ಗ್ರಾಮರನ್ನು ಯಾಕೆ ಓದಬೇಕು ಅನ್ನೋದ್ರ ಬಗ್ಗೆ ಅವ್ರು ಕಾರಣವನ್ನು ಕೊಟ್ಟರು. ಇಲ್ಲಿ ಕೂಡ ವೈ ಅಂತಕ್ಕಂಥದ್ದು ಏನರ್ಥ ಆಗ್ತಾಯಿದೆ, ಒಂದು ವಿಶೇಷವಾದ ಗುಣಲಕ್ಷಣ ಬಗ್ಗೆ ಹೇಳ್ತಾಯಿದೆ. ಗ್ರಾಮರನ್ನು ಯಾಕೆ ಅಭ್ಯಾಸ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಯಾವಾಗ ನಾಮಪದ ಅಥವಾ ಸರ್ವನಾಮಪದದ ಒಂದು ವಿಶೇಷವಾದ ಗುಣಗಳನ್ನ ಹೇಳ್ತೇವೆ, ದ್ಯಾಟ್ ಈಸ್ ಅಡ್ಜೆಕ್ಟಿವ್ ಕ್ಲಾಸ್. ನಾವೀಗ ಕೊನೆಯದಾಗಿ ಬರ್ತಾ ಇದ್ದೀವಿ ಯಾವುದಂದರೆ ಅಡ್ವರ್ಬ್ ಕ್ಲಾಸ್. ಸೊ ಅಡ್ವರ್ಬ್ ಕ್ಲಾಸ್ ಅಂದರೆ ಏನಿರ್ಬೋದು? ನಿಮಗೆ ಗೊತ್ತಾಗಿದೆ, ನೌನ್ ಕ್ಲಾಸ್ ಅಂದರೆ ಒಂದು ನಾಮಪದದ ಬಗ್ಗೆ ಅಂದರೆ ಸಬ್ಜೆಕ್ಟ್ ಬಗ್ಗೆ ಹೇಳುತ್ತೆ ಅಂತ. ಇನ್ನು ಅಡ್ಜೆಕ್ಟಿವ್ ಕ್ಲಾಸ್ ಅಂದರೆ ನಾಮಪದ ಅಥವಾ ಸರ್ವನಾಮಪದದ ಒಂದು ವಿಶೇಷವಾದ ಕ್ವಾಲಿಟಿ ಬಗ್ಗೆ ಹೇಳುತ್ತೆ. ಅದೇ ಥರ ಅಡ್ವರ್ಬ್ ಅನ್ನೋದು ಸಬ್ಜೆಕ್ಟ್ ಯಾವ ಒಂದು ಆ್ಯಕ್ಷನನ್ನು ಪರ್ಫಾರ್ಮ್ ಮಾಡ್ತಾಯಿದೆ, ಯಾವ ಥರ ಮಾಡ್ತಾ ಇದೆ ಅಂದರೆ ಕ್ರಿಯೆಯನ್ನು ವರ್ಣನೆ ಮಾಡುತ್ತೆ. ಇಲ್ಲಿ ನಾವು ಏನು ಮಾಡಿದ್ವಿ, ಅಡ್ಜೆಕ್ಟಿವಲ್ಲಿ ನೌನನ್ನು ಅಥವಾ ಪ್ರನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇತ್ತು, ಹೌದಾ? ಬಟ್ ಅಡ್ವರ್ಬಲ್ಲಿ ಹಾಗಿಲ್ಲ, ವರ್ಬನ್ನು ಮಾಡಿಫೈ ಮಾಡಬೇಕು. ಅಂದರೆ ಒಂದು ಆಗ್ತಕ್ಕಂಥ ಆ್ಯಕ್ಷನ್ ಅದನ್ನು ವರ್ಣನೆ ಮಾಡಬೇಕು. ಅದು ವರ್ಬನ್ನು ವರ್ಣನೆ ಮಾಡ್ಬೋದು, ಅಥವಾ ಅಡ್ವರ್ಬನ್ನು ವರ್ಣನೆ ಮಾಡ್ಬೋದು, ಅಥವಾ ಅಡ್ಜೆಕ್ಟಿವನ್ನು ಕೂಡ ವರ್ಣನೆ ಮಾಡ್ಬೋದು. ಸೊ ಅದ್ರ ಬಗ್ಗೆ ಈಗ ಕಲಿಯೋಣ. ಸ್ಟಾರ್ಟ್. ಓಕೆ, ಲೆಟ್ ಡಿಸ್ಕಸ್ ಅಬೌಟ್ ಆ್ಯನ್ ಅಡ್ವರ್ಬ್ ಕ್ಲಾಸ್. ಸೊ ಈಗ ಅಡ್ವರ್ಬ್ ಕ್ಲಾಸ್ ಅಂದರೆ ಏನು? ಆ್ಯನ್ ಅಡ್ವರ್ಬ್ ಕ್ಲಾಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಫಂಕ್ಷನ್ಸ್ ಆ್ಯಸ್ ಎನ್ ಅಡ್ವರ್ಬ್ ಇನ್ ಅ ಸೆಂಟೆನ್ಸ್. ಅಂದರೆ ಒಂದು ವಾಕ್ಯದಲ್ಲಿ ಪದಗಳ ಗುಂಪು, ಯಾವ ಒಂದು ಪದಗಳ ಗುಂಪು ನಾಮ ವಿಶೇಷ ಅಂದರೆ ಕ್ರಿಯಾ ವಿಶೇಷಣದ ಬಗ್ಗೆ ಹೇಳುತ್ತೋ ಅದನ್ನು ನಾವು ಏನಂತೀವಿ, ಅಡ್ವರ್ಬ್ ಕ್ಲಾಸ್ ಅಂತ ಹೇಳ್ತೀವಿ. ನೋಡಿ, ಒಂದು ಪದಗಳ ಗುಂಪಾಗಿದ್ದು ಅದು ಕ್ರಿಯಾ ವಿಶೇಷಣವನ್ನು ಸೂಚಿಸಬೇಕು, ಅಂದರೆ ಅಡ್ವರ್ಬನ್ನು ಸೂಚಿಸಬೇಕು. ದಿಸ್ ಕ್ಲಾಸ್ ಕ್ಯಾನ್ ಡಿಸ್ಕ್ರೈಬ್ ಆರ್ ಮಾಡಿಫೈ ವರ್ಬ್ಸ್, ಅಡ್ವರ್ಬ್ಸ್ ಆರ್ ಅಡ್ಜೆಕ್ಟಿವ್. ಸೊ ಈ ಕ್ಲಾಸು ಎದ್ರ ಬಗ್ಗೆ ಹೇಳುತ್ತೆ ಅಂದರೆ, ಯಾವುದನ್ನು ಪರಿವರ್ತನೆ ಮಾಡಿ ಯಾವುದನ್ನು ವಿಶೇಷವಾಗಿ ಹೇಳ್ತಂದರೆ ವರ್ಬ್ ಬಗ್ಗೆ ಹೇಳ್ಬೋದು, ಅಂದರೆ ಕ್ರಿಯಾಪದ, ಅಡ್ವರ್ಬ್ ಬಗ್ಗೆ ಹೇಳ್ಬೋದು, ಅಂದರೆ ಕ್ರಿಯಾ ವಿಶೇಷಣ, ಅಥವಾ ಅಡ್ಜೆಕ್ಟಿವ್ ಬಗ್ಗೆ ಹೇಳ್ಬೋದು, ನಾಮ ವಿಶೇಷಣ. ಇವುಗಳನ್ನು ಮಾಡಿಫೈ ಮಾಡ್ಬೋದು ಅಥವಾ ಡಿಸ್ಕ್ರೈಬ್ ಮಾಡ್ಬೋದು. ಅಂದರೆ ಕ್ರಿಯೆಯನ್ನು ಮಾಡ್ತಕ್ಕಂಥ ಕೆಲಸದ ವಿಶೇಷತೆ, ಆ್ಯಕ್ಷನ್ ಏನಿರುತ್ತೆ ಅದನ್ನು ಮಾಡಿಫೈ ಮಾಡಿ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್, ಆತನು ಗಬಗಬ ತಿನ್ನುತ್ತಾನೆ, ಅವನು ವೇಗವಾಗಿ ಓಡುತ್ತಾನೆ. ವೇಗವಾಗಿ ಓಡೋದು, ಗಬಗಬ ತಿನ್ನೋದು, ಸುಮಧುರವಾಗಿ ಹಾಡೋದು, ಇಲ್ಲಿ ಆ್ಯಕ್ಷನನ್ನು ಡಿಸ್ಕ್ರೈಬ್ ಮಾಡಬೇಕು. ಅದು ಕ್ರಿಯೆಯನ್ನು ವರ್ಣನೆ ಮಾಡ್ಬೋದು, ಅಥವಾ ಕ್ರಿಯಾ ವಿಶೇಷಣವನ್ನು ಕೂಡ ವರ್ಣನೆ ಮಾಡ್ಬೋದು, ಅಥವಾ ನಾಮ ವಿಶೇಷಣದ ಬಗ್ಗೆ ವಿಶೇಷವಾಗಿ ಹೇಳ್ಬೋದು. ಟೋಟಲಿ ಇಲ್ಲಿ ಆ್ಯಕ್ಷನ್ ಬಗ್ಗೆ, ಕೆಲಸದ ಬಗ್ಗೆ ಹೇಳುತ್ತೆ. ಅಡ್ಜೆಕ್ಟಿವಲ್ಲಿ ಏನಿರ್ತಿತ್ತು, ನಾಮಪದ ಅಥವಾ ಸರ್ವನಾಮಪದವನ್ನು ವರ್ಣನೆ ಮಾಡ್ತಿತ್ತು. ಬಟ್ ಇದು ಅಡ್ವರ್ಬ್ ಹಾಗಲ್ಲ, ವರ್ಬನ್ನು ವರ್ಣನೆ ಮಾಡುತ್ತೆ. ಓಕೆ, ಇಲ್ಲಿ ನಾವು ಯಾವುದನ್ನು ಕಂಜಕ್ಷನ್ ಆಗಿ ಬಳಸ್ತೀವಿ ಆ್ಯಸ್ ಎ ಅಡ್ವರ್ಬ್ ಕ್ಲಾಸಿಗೆ ಅಂದರೆ ವೆನ್ ಆಗಿರ್ಬೋದು, ವೇರ್ ಆಗಿರ್ಬೋದು, ವೆನ್ ಎವರ್, ವೇರ್ ಎವರ್, ಬಿಕಾಸ್, ಇವುಗಳನ್ನು ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಒಂದು ಪದಗಳು. ಎಕ್ಸಾಂಪಲ್ ನೋಡಿ, ಫಸ್ಟ್ ಎಕ್ಸಾಂಪಲ್, ಶೋ ಯುವರ್ ಹೋಮ್ವರ್ಕ್ ವೆನ್ ದ ಟೀಚರ್ ಅರೈವ್ಸ್. ಶಿಕ್ಷಕರು ಬಂದಾಗ ನಿನ್ನ ಹೋಮ್ವರ್ಕನ್ನು ತೋರಿಸು ಅಂತ. ನೋಡಿ, ಶೋ ಅಂದ್ರೇನು, ತೋರಿಸೋದು, ಇದು ವರ್ಬ್. ಶೋ ಯುವರ್ ಹೋಮ್ವರ್ಕ್ ವೆನ್ ದ ಟೀಚರ್ ಅರೈವ್, ಶಿಕ್ಷಕರು ಬಂದ ಮೇಲೆ ನಿನ್ನ ಹೋಮ್ವರ್ಕನ್ನು ತೋರಿಸು. ಇಲ್ಲಿ ಈ ವರ್ಬನ್ನು ವರ್ಣನೆ ಮಾಡ್ತಾ ಇದೆ. ಯಾವುದು? ಶೋ ಅಂದರೆ ತೋರಿಸು. ಏನು ವರ್ಣನೆ ಮಾಡ್ತಾ ಇದೆ? ಶಿಕ್ಷಕರು ಬಂದಾಗೆ ತೋರಿಸು ಅಂತ ಹೇಳ್ತದೆ ಸ್ಪೆಷಲಾಗಿ. ದ್ಯಾಟ್ ಈಸ್, ಅದನ್ನು ನಾವು ಅಡ್ವರ್ಬ್ ಕ್ಲಾಸ್ ಅಂತ ಹೇಳ್ತೀವಿ. ಯಾವುದನ್ನು? ವೆನ್ ದ ಟೀಚರ್ ಅರೈವ್ಸ್, ಇದೇನಿದೆ ಇದು ಅಡ್ವರ್ಬ್ ಕ್ಲಾಸ್. ಯಾಕಂದರೆ ಎದ್ರ ಬಗ್ಗೆ ಹೇಳ್ತಾ ಇದೆ? ಇದು ಈ ವರ್ಬ್ ಬಗ್ಗೆ ಹೇಳ್ತಾ ಇದೆ. ದಿಸ್ ಈಸ್ ದ ವರ್ಬ್. ಓಕೆ, ನಾವು ಲುಕ್ ಎಟ್ ದ ಸೆಕೆಂಡ್ ಎಕ್ಸಾಂಪಲ್. ಅಂಜಲಿ ವೇಟೆಡ್ ವೇರ್ ಸಿ ಆಲ್ವೇಸ್ ಸಿಟ್ಸ್. ಅಂಜಲಿ ದಿನಾಲು ಎಲ್ಲಿ ಕೂಡ್ತಿದ್ರೋ ಅಲ್ಲೇ ವೇಟ್ ಮಾಡ್ತಾ ಇದ್ದಾಳೆ. ನೋಡಿ, ದಿನಾಲು ಕೂಡ್ತಕ್ಕಂಥ ಸ್ಥಳದಲ್ಲಿ ಈಗಲೂ ಕೂಡ ವೇಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ವೇಟೆಡ್ ಇದು ಮೇನ್ ವರ್ಬ್. ಈ ವರ್ಬ್ ಬಗ್ಗೆ ಹೇಳ್ತಾ ಇದೆ. ಎಲ್ಲಿ ವೇಟ್ ಮಾಡ್ತಾ ಇದೆ ಅಂದರೆ ಡೈಲಿ ವೇಟ್ ಮಾಡ್ತಕ್ಕಂಥ, ಡೈಲಿ ಕೂಡ್ತಕ್ಕಂಥ ಸ್ಥಳದಲ್ಲಿ. ಇಲ್ಲಿ ಈ ವರ್ಬ್ ಬಗ್ಗೆ ಹೇಳ್ತಾ ಇದೆ. ಸೊ ಈ ವರ್ಬನ್ನು ಮಾಡಿಫೈ ಮಾಡಿ ಹೇಳ್ತಾ ಇದೆ. ದ್ಯಾಟ್ ಈಸ್ ವೈ ವೇರ್ ಸಿ ಆಲ್ವೇಸ್ ಸಿಟ್ಸ್ ಇಸ್ ಅ ಅಡ್ವರ್ಬ್ ಕ್ಲಾಸ್. ಥರ್ಡ್ ಎಕ್ಸಾಂಪಲ್, ಹಿ ಎಂಜಾಯ್ಸ್ ವೆನ್ ಎವರ್ ಹಿ ಪ್ಲೇಸ್ ಕ್ರಿಕೆಟ್. ಯಾವಾಗ ಆತ ಕ್ರಿಕೆಟ್ ಆಡ್ತಾನೆ ಅವಾಗ ಆತನಿಗೆ ತುಂಬ ಎಂಜಾಯ್ ಪಡ್ತಾನೆ. ವೆನ್ ಎವರ್ ಅಂದರೆ ಯಾವಾಗ ಆತ ಆಟ ಆಡ್ತಿರ್ತಾನೆ. ಇಲ್ಲಿ ಎಂಜಾಯ್ಸ್ ಇಸ್ ಅ ಮೇನ್ ವರ್ಬ್. ಹೌದಾ? ಎಂಜಾಯ್ ಮಾಡ್ತಾ ಇದ್ದಾನೆ.
ಯಾವಾಗ ಎಂಜಾಯ್ ಮಾಡ್ತಾನೆ ಅಂದರೆ ಕ್ರಿಕೆಟ್ ಆಡೋ ಟೈಮಲ್ಲೇ ಎಂಜಾಯ್ ಮಾಡ್ತಾನೆ. ಸೊ ಈ ವರ್ಬ್ ಬಗ್ಗೆ ಮಾಡಿಫೈ ಮಾಡಿ ಹೇಳ್ತಾ ಇದ್ದೆ. ಸೊ ವೆನ್ ಎವರ್ ಹಿ ಪ್ಲೇಸ್ ಇಸ್ ಅ ಅಡ್ವರ್ಬ್ ಕ್ಲಾಸ್ ಅಂತ ಹೇಳ್ತೀವಿ. ಫೋರ್ತ್, ಪವನ್ ಮೇಕ್ಸ್ ಮನಿ ವೇರ್ ಎವರ್ ಹಿ ಗೋಸ್. ವೇರ್ ಎವರ್ ಅಂದರೆ ಎಲ್ಲೆಲ್ಲಿ. ಪವನ್ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ದುಡ್ಡು ಸಂಪಾದನೆ ಮಾಡ್ಕೊಂಡು ಬರ್ತಾನೆ. ನೋಡಿ ಇಲ್ಲಿ ಮೇಕ್ಸ್ ಅನ್ನೋದು ಮೇನ್ ವರ್ಬ್. ಈ ವರ್ಬನ್ನು ವರ್ಣನೆ ಮಾಡಿ ಹೇಳ್ತಿದೆ. ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಿ ದುಡ್ಡು ಮಾಡ್ತಾನೆ. ದ್ಯಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್ ವರ್ಬ್. ಸೊ ಇಲ್ಲಿ ವೇರ್ ಎವರ್ ಹಿ ಗೋಸ್ ಇಸ್ ಅ ಅಡ್ವರ್ಬ್ ಕ್ಲಾಸ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಐ ಕಾಂಟ್ ಸ್ಪೀಕ್. ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಐ ಆಮ್ ಟಯರ್ಡ್. ನಾನು ತುಂಬ ಟಯರ್ಡ್ ಆಗಿದ್ದೆ, ತುಂಬ ದಣಿದಿದ್ದೀನಿ, ಅದಕ್ಕಾಗಿ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಅಡ್ವರ್ಬ್ ಆಫ್ ರೀಸನ್ ನೋಡಿ, ಇದು ರೀಸನ್ ಹೇಳ್ತಾ ಇದೆ, ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ? ನಾನು ತುಂಬ ದಣಿದಿದ್ದೀನಿ. ದಿಸ್ ಇಸ್ ಅಡ್ವರ್ಬ್ ಆಫ್ ರೀಸನ್. ಸೊ ಬಿಕಾಸ್ ಐ ಆಮ್ ಟಯರ್ಡ್ ಈಸ್ ಅ ಅಡ್ವರ್ಬ್ ಕ್ಲಾಸ್. ಇದು ಎದ್ರ ಬಗ್ಗೆ ಹೇಳ್ತಾ ಇದ್ದರೆ ಈ ಸ್ಪೀಕ್ ಅಂತಕ್ಕಂಥ ವರ್ಬ್ ಬಗ್ಗೆ ಹೇಳ್ತಾ ಇದೆ. ಮಾತಾಡೋಕ್ಕೆ ಆಗ್ತಾ ಇಲ್ಲ ಈ ವರ್ಬನ್ನು. ಯಾಕೆ ಆಗ್ತಾ ಇಲ್ಲ? ಟಯರ್ಡ್ ಆಗಿದೆ. ಲೈಕ್ ದಿಸ್. ಈ ಥರ ಒಂದು ಕ್ರಿಯೆಯನ್ನು, ಆ್ಯಕ್ಷನನ್ನು ವರ್ಣನೆ ಮಾಡಿ ಹೇಳ್ತಕ್ಕಂಥ ಪದಗಳನ್ನೇ ಅಡ್ವರ್ಬ್ ಕ್ಲಾಸ್ ಅಂತ ಹೇಳ್ತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲಿವರೆಗೆ ನೌನ್ ಕ್ಲಾಸ್, ಅಡ್ವರ್ಬ್ ಕ್ಲಾಸ್, ಅಡ್ಜೆಕ್ಟಿವ್ ಕ್ಲಾಸ್ ಬಗ್ಗೆ ತಿಳ್ಕೊಂಡಿವಿ. ಸೊ ನಾನು ಸಬಾರ್ಡಿನೇಟ್ ಕ್ಲಾಸ್ ಮತ್ತು ಮೇನ್ ಕ್ಲಾಸ್ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಮತ್ತು ಈ ಪಾರ್ಟ್ಸ್ ಆಫ್ ಸ್ಪೀಚಿನ ಒಂದೊಂದು ಪಾರ್ಟ್ಸ್ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ಅವುಗಳನ್ನು ಕೂಡ ನೋಡ್ಬೋದು. ಸೊ ಈಗನೆಲ್ಲ ಯಾವ ಥರ ನಾನು ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡ್ಬೋದು. ಸ್ಪೆಷಲಾಗಿ GPSTR ಆಗಿರ್ಬೋದು, KRTT ಎಕ್ಸಾಮ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್, ಯಾವ ಗ್ರಾಮರ್ ಟಾಪಿಕ್ ಬೇಕಾಗಿರುತ್ತೆ ಅದರ ಹೆಸರು ಜೊತೆಗೆ ನನ್ನ ಹೆಸರನ್ನು ಆ್ಯಡ್ ಮಾಡಿ ನಿಮಗೆ ಎಲ್ಲ ವಿಡಿಯೋ ಸಿಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಗ್ರಾಮರಲ್ಲಿ ಸುಮಾರು 140 ವಿಡಿಯೋಗಳನ್ನ ಮಾಡಿದ್ದೀನಿ, ಅವುಗಳನ್ನು ನೋಡ್ಬೋದು. ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ ಅಡ್ಜೆಕ್ಟಿವ್ ಬಗ್ಗೆ ಬೇಕಾಗಿದೆ. ಅಡ್ಜೆಕ್ಟಿವ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಮೊದಲು ನೀವು ಆರ್ಟಿಕಲ್ ಬಗ್ಗೆ ಕಲಿಬೇಕಂದ್ರೆ ಆರ್ಟಿಕಲ್ ಬೈ ಕವಿರಾಜ್ ಸರ್ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸಿಗುತ್ತೆ. ಇಲ್ಲ ನಾನು ಒಂದು ಆ್ಯಕ್ಟಿವೇಸ್ ಪ್ಯಾಸಿವ್ಸ್ ಬಗ್ಗೆ ಬೇಕಾಗಿತ್ತು, ಆ್ಯಕ್ಟಿವೇಸ್ ಪ್ಯಾಸಿವ್ಸ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ. ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ಬೇಕಾಗಿತ್ತು, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ. ಟೋಟಲಾಗಿ ನಿಮಗೆ ಯಾವ ಟಾಪಿಕ್ ಬೇಕಾಗಿರುತ್ತೆ ಆ ಟಾಪಿಕ್ನ ಹೆಸರು ಜೊತೆಗೆ ನನ್ನ ಹೆಸರನ್ನು ಆ್ಯಡ್ ಮಾಡಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಲ್ಲ ಗ್ರಾಮರ್ ವಿಡಿಯೋಗಳನ್ನ ನೋಡ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಸ್ಪೆಷಲಾಗಿ ನಾವು GPSTR ಮತ್ತು KRTT ಸಲುವಾಗಿ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಮತ್ತು ಮುಂದೆ ಆ ಒಂದು ಸಿಲೆಬಸ್ಸನ್ನು ನಾನು ಕಂಪ್ಲೀಟಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ಈಗಾಗಲೇ GPSTR, KRTT ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ 70 to 80% ಗ್ರಾಮರ್ ವಿಡಿಯೋಗಳನ್ನ ಮಾಡಿದ್ದೀನಿ. ಇನ್ನೂ ಒಂದು 30% ಮಾಡಬೇಕಾಗಿದೆ, ಅವುಗಳನ್ನು ಕೂಡ ಮಾಡ್ತೀನಿ. ನಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.